ಸರ್ ನಿಮ್ಮ ಅರ್ಲಿ ಡೇಸಲ್ಲಿ ವೆನ್ ಯು ಮೂವ್ ಟು ಯು ಕೆ ಬ್ಯಾಲೆನ್ಸಿಂಗ್ ಯುವರ್ ಸ್ಟಡೀಸ್ ಮತ್ತು ಯುವರ್ ಫೈನಾನ್ಸಸ್ ಅಫ್ಕೋರ್ಸ್ ಬೇರೆ ಕಂಟ್ರಿ ಮೂವ್ ಆಗ್ತಾ ಇದ್ದಾರೆ ಅಂದರೆ ಇಟ್ ಈಸ್ ನಾಟ್ ಸೊ ಈಸಿ. ಇಸ್ ಇಟ್ ವೆರಿ ಈಸಿ ಫಾರ್ ಯು ಟು ಟ್ಯಾಕಲ್ ದೋಸ್ ಚಾಲೆಂಜಸ್? ಸೊ ನಾವು ಬರಬೇಕಾದ್ರೆ ಎಲ್ಲರೂ ಯು ಕೆಗೆ ಬರಬೇಕಾದ್ರೆ ಎಲ್ಲರೂ ಒಂದು ಪರ್ಸ್ನಲ್ ಲೋನ್ ಇದೆ, ಎಜುಕೇಷನ್ ಲೋನ್ ತೊಗೊಂಡು ಬರ್ತಾರೆ. ಸೊ ಸಮಯ ಲೈಕ್ 3 or 4 lakhs ಕನ್ವರ್ಟ್ ಮಾಡಿದ್ರೆ ಇಲ್ಲ ಅರೌಂಡ್ 3,000-4,000 pounds ಅಷ್ಟು ಇಟ್ಕೊಂಡು ಇಲ್ಲಿ ಬರ್ತೀವಿ. ಟ್ರಾವೆಲರ್ಸ್ ಚೆಕ್ಕಲ್ಲಿ ತೊಗೊಂಡು ಬರ್ತಿದ್ವಿ. ಸೊ ಬರೋಕ್ಕಿಂತ ಮುಂಚೆನೇ ನಾವು ಒಂದು ಇಲ್ಲಿ ಕೋರ್ಸ್ ಪ್ರೊವೈಡರ್ ಇರ್ತಾರೆ. ಸೆಕೆಂಡ್ ಎಕ್ಸಾಮ್ ಬಂದು ಬರೀಬೇಕಲ್ಲ, ಆ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ಅಲ್ಲಿ ಕೋರ್ಸ್ ಪ್ರೊವೈಡರ್ಸ್ ಇರ್ತಾರೆ. ನಾವು ಅಲ್ಲಿಂದನೇ ಇಂಡಿಯಾದಿಂದನೇ ಬುಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಅವರು ಅಕಾಮಿಡೇಷನ್ ಪ್ರೊವೈಡ್ ಮಾಡ್ತಾರೆ, ಪ್ಲಸ್ 4 weeks ತನಕ ಟ್ರೈನಿಂಗ್ ಕೊಡ್ತಾರೆ. ಸೊ ಅದೆಲ್ಲ ಮುಂಚೆನೇ ಬುಕ್ ಮಾಡ್ಕೊಂಡು ಬರ್ತಿದ್ವಿ. ಸೊ ಆ 4 weeks ಆದಮೇಲೆ ನೀವು ಎಕ್ಸಾಮ್ ಕೊಟ್ಟಾದಮೇಲೆ ಯುವರ್ ಆನ್ ಯುವರ್ ಓನ್. ಸೊ ನೀವೇ ಅಕಾಮಿಡೇಷನ್ ಹುಡ್ಕೋಬೇಕು, ಪ್ಲಸ್ ನಿಮ್ಮದೇ ಊಟ ತಿಂಡಿ ಎಲ್ಲ ನೀವೇ ನೋಡ್ಕೋಬೇಕು. ಪ್ಲಸ್ ನಮ್ಮದು ಎಕ್ಸಾಮ್ ರಿಸಲ್ಟ್ ಬರೋದಕ್ಕೆ ಅರೌಂಡ್ 4 to 6 weeks ಆಗುತ್ತೆ. ಸೊ ಈ ಟೈಮಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಎವ್ರಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿರೋ ಕನ್ಸಲ್ಟೆಂಟ್ಸ್ ಮೀಟ್ ಮಾಡಿ ನಮ್ಮ CV ಕೊಡ್ತಾಯಿದ್ವಿ. ಈ ಥರ ನಾನು ಇಂಟ್ರೆಸ್ಟೆಡ್ ಇದ್ದೀನಿ ಜಾಬಲ್ಲಿ ಅಪ್ಲೈ ಮಾಡೋದಕ್ಕೆ, ಪ್ಲೀಸ್ ಏನಾದ್ರು ಆಫರಿಂಗ್ ಇದ್ದರೆ ನಮ್ಗೆ ಕೊಡಿ. ಇಲ್ಲಾಂದರೆ ಅಬ್ಸರ್ವರ್ಶಿಪ್ಪಲ್ಲಿ ಅಟ್ಯಾಚ್ಮೆಂಟ್ ಅಂತ ಕೇಳ್ತಿದ್ವಿ, ಅದೊಂಥರ ಆನರರಿ ಜಾಬ್. ಸೊ ಅದರಲ್ಲಿ ಏನಂದರೆ ನಾವು ಬೆಳಗ್ಗೆ ಹೋಗಿ ಕನ್ಸಲ್ಟೆಂಟ್ ಜೊತೆ ವಾರ್ಡ್ ರೌಂಡ್ ಮಾಡೋದು, ಕ್ಲಿನಿಕ್ಸ್ ಮಾಡೋದು, ಇಲ್ಲ ಪೇಷಂಟ್ ಜೊತೆ ಡಿಸ್ಕಷನ್ ಮಾಡೋದು, ಟೀಚಿಂಗ್ ಪ್ರೋಗ್ರಾಮ್ ಅಟೆಂಡ್ ಆಗ್ತಿದ್ವಿ. ಅದು ನಮ್ಮ ಇಂಟ್ರೆಸ್ಟಲ್ಲೇ ಹೋಗಿ ನಮ್ಮ ಖರ್ಚಲ್ಲೇ ಹೋಗಿ ಮಾಡೋವಂಥದ್ದು. ಅದರಿಂದ ಇಲ್ಲ ಆ ಥರ ಏನೂ ಇರ್ತಾ ಇರಲ್ಲ. ಸೊ ಅಬ್ಸರ್ವರ್ಶಿಪ್ ಅಂದರೆ ಆವಾಗ ನಮಗೆ ಕನ್ಸಲ್ಟೆಂಟ್ಸ್ಗೆ ಗೊತ್ತಾಗೋದು, ಈಸ್ ಇಂಟ್ರೆಸ್ಟೆಡ್ ಇನ್ ದ ಜಾಬ್. ಸೊ ಕೀನೆಸ್ ತೋರಿಸಿದ್ದಾರೆ, ಈಗರ್ನೆಸ್ ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಜಾಬ್ ಬಂದಾಗ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡೋಣ, ಜಾಬ್ ಕೊಡೋಣ ಅಂತ ಆ ಐಡಿಯಲ್ಲಿ ಹೋಗ್ತಾ ಇದ್ವಿ. ಮೋಸ್ಟ್ ಆಫ್ ಟೈಮ್ಸ್ ಆಮೇಲೆ 6 months ಅಷ್ಟೇ ಇರೋದು ವೀಸಾ. ಸೊ ದ ಐಡಿಯಾ ವಾಸ್ ಈ 6 months ಒಳಗಡೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಿಕೊಂಡು ಈ ಥರ ಅಟ್ಯಾಚ್ಮೆಂಟ್ ಇಲ್ಲ ಅಬ್ಸರ್ವರ್ಶಿಪ್ ಮಾಡಿಕೊಂಡು ನೀವೊಂದು ಕೆಲಸ ಹುಡುಕಬೇಕು ಅಂತ. ಬಟ್ ಕೆಲವೊಂದು ಸತೆ ನನಗೂ ಹಂಗೆ ಆಯಿತು. 6 months ಆಗೋ ತನಕ ನನಗೆ ಏನೂ ಕೆಲಸನೇ ಸಿಕ್ಕಿರಲಿಲ್ಲ. ಸೊ ಮನೆಯಿಂದ ತಂದಿದ್ದು ಫಂಡ್ಸ್ ಎಲ್ಲ ಖಾಲಿ ಆಗ್ತಾಯಿತ್ತು. ಸೊ ಮನೆಯಿಂದ ಕೇಳಿದ್ರೆ ವಾಪಸ್ ಕಳಿಸಿರೋರು, ಬಟ್ ನಮ್ಗೆ ಕೇಳೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ಗಳೆಲ್ಲ ಲಕ್ಕಿಲಿ ನಂದು ಒಂದು 3-4 ಜನ ಫ್ರೆಂಡ್ಸ್ ಆಗಲೇ ಕೆಲಸದಲ್ಲಿದ್ದರು. ಸೊ ಅವ್ರ ಜೊತೆ ಇದ್ಕೊಂಡು ಅವ್ರ ಹತ್ರ ದುಡ್ಡು ಬೋರ್ ಮಾಡಿಕೊಂಡು ಸೊ ನಾನು ಈ ಥರ ಅಟ್ಯಾಚ್ಮೆಂಟು ಅಬ್ಸರ್ವರ್ಶಿಪ್ ಎಲ್ಲ ಮಾಡ್ತಾಯಿದ್ದೆ. ಬಟ್ ಒಂದ್ಸತಿ ಕೆಲಸ ಸಿಕ್ಕಿದ ಆಮೇಲೆ ಐ ಥಿಂಕ್ ಇಟ್ ಬಿಕಮ್ಸ್ ವೆರಿ ವೆರಿ ಈಸಿ. ಸೊ 1-2 ತಿಂಗಳಲ್ಲೇ ಯು ಕ್ಯಾನ್ ಪೇ ಆಫ್ ಯುವರ್ ಎಜುಕೇಷನ್ ಲೋನ್, ಪರ್ಸನಲ್ ಲೋನ್ ಎಲ್ಲ ತೀರಿಸ್ಕೊಂಡ್ಬಿಡ್ಬೋದಾಗ್ತಿತ್ತು. ವಾಸ್ ದೇರ್ ಎನಿ ಟೈಮ್ ಯು ಫೆಲ್ಟ್ ಆಫ್ ಗಿವಿಂಗ್ ಅಪ್ ಆ್ಯಂಡ್ thinking on going back to your place and ಹೆಂಗಿದ್ರು you have completed your studies, ಸೊ ಅಲ್ಲೋದ್ರೂ ನಾನು ಏನಾದರೂ ಮಾಡ್ಬೋದು ಅನ್ನೋ ಒಂದು ಥಾಟ್ಸ್ ಏನಾದ್ರು ಬಂದಿತ್ತು, ಲೈಕ್ ಗಿವಿಂಗ್ ಅಪ್ ಆ್ಯಂಡ್ ಗೋಯಿಂಗ್ ಬ್ಯಾಕ್? ಬಂದಿತ್ತು, ತುಂಬ ಸತಿ ಬಂದಿತ್ತು. ಫ್ರ್ಯಾಂಕಾಗಿ ಹೇಳ್ಬೇಕಾದ್ರೆ ತುಂಬ ಸತಿ ಬಂದಿತ್ತು. ಯಾಕಂದರೆ ಫಸ್ಟ್ ಬಂದಾಗಲೇ ನಾನು ಮಾರ್ಚಲ್ಲಿ ಬಂದಿದ್ದೆ. ಮಾರ್ಚಲ್ಲಿ ಬಂದು ಕಾರ್ಡಿಫಲ್ಲಿ ಲ್ಯಾಂಡ್ ಆಗಿದೆ. ಆವಾಗ ಟೆಂಪ್ರೇಚರ್ ವಾಸ್ 3-4 degrees. ಸೊ ಲೈಫಲ್ಲಿ ಫಸ್ಟ್ ಟೈಮ್ 3-4 degrees ಹೆಂಗಿರುತ್ತೆ ಅನ್ನೋದು ಗೊತ್ತಾಗಿತ್ತು. ನಾನು ಬೆಂಗಳೂರಲ್ಲಿ 3 ಡಿಗ್ರಿಯಿಂದ 3 ಡಿಗ್ರಿ ಬಂದಿದ್ದು. ಕರೆಕ್ಟ್. ಅವಾಗ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಬಟ್ ಸ್ಟಾರ್ಟಿಂಗ್ ಬಂದಾಗ ಇವೆಲ್ಲ ಗೊತ್ತಿತ್ತು, ಈ ಥರ ಅಡ್ಜಸ್ಟ್ ಆಗಬೇಕು ಅಂತ. ಬಟ್ ಒಂದು 2-3 months ಆಮೇಲೆ ಫ್ರಸ್ಟ್ರೇಷನ್ ವಾಸ್ ವೆರಿ ಹೈ. ಬಿಕಾಸ್ ಎಕ್ಸಾಮ್ ಕ್ಲಿಯರ್ ಆಯಿತು, ಪ್ಲಸ್ ಜಾಬ್ಸ್ ನಾನು ವೇಲ್ಸಲ್ಲಿ ಇರೋ ಪ್ರತಿಯೊಂದು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ. ನಾನು ಪ್ರತಿಯೊಂದು ಕನ್ಸಲ್ಟೆಂಟ್ ಮೀಟ್ ಮಾಡಿ ನಾನು CV ಕೊಟ್ಬಿಟ್ಟು ಬಂದಿದ್ದೆ ವೇಲ್ಸಲ್ಲಿ. ಸೊ ಅಂದ್ರೇನೂ ಯಾವುದು ಇಂಟರ್ವ್ಯೂಸ್ ಕರೆದಿರಲಿಲ್ಲ, ಯಾವುದು ಶಾರ್ಟ್ ಲಿಸ್ಟಿಂಗ್ ಆಗಿರಲಿಲ್ಲ. ಸೊ ಅರೌಂಡ್ 3-4 months ಇನಿಷಿಯಲಿ ತುಂಬಾ ಫ್ರಸ್ಟ್ರೇಷನ್ ಆಗ್ತಾಯಿತ್ತು. ಆವಾಗ ಅಂದ್ಕೋತಾ ಇದ್ದೆ, ನಾವು ವಾಪಸ್ ಹೋಗಬೇಕು, ಇದೇನು ಸಿಗ್ತಾಯಿಲ್ಲ, ತುಂಬಾ ಬರೋದು. ಇನ್ಫ್ಯಾಕ್ಟ್ ನಾನು ಎಕ್ಸಾಮ್ ರಿಸಲ್ಟ್ಸ್ ಕಾಯ್ತಿರ್ಬೇಕಾದ್ರೂ ನನಗೆ ಹೆಂಗಾಗೋಗ್ಬಿಟ್ಟಿತ್ತು ಅಂದರೆ, ನಾನು ಎಕ್ಸಾಮಲ್ಲಿ ಪಾಸ್ ಆಗದೆ ಇರಲಿ, ಅವಾಗ ಡೆಫಿನೆಟಾಗಿ ವಾಪಸ್ ಹೋಗ್ಬಿಡ್ತೀನಿ. ಸೊ ನಿಮ್ಗೆ ರೀಸನ್ ಇರುತ್ತೆ ಎಕ್ಸಾಕ್ಟ್ಲಿ. ಬಟ್ ಅದು ಫ್ರಸ್ಟ್ರೇಷನ್ ಯಾವಾಗೂ ಬರುತ್ತೆ. ಬಟ್ ನೀವು ಫ್ರೆಂಡ್ಸ್ ಜೊತೆ ಇದ್ದಿರ್ತಾರೆ, ನಮ್ದು ಕ್ಲೋಸ್ ಫ್ರೆಂಡ್ಸ್ ಬೇರೆ ಇದ್ದರು. ಸೊ ಅವ್ರು ಯಾವಾಗೂ ಈ ಥರ ಸ್ಟ್ರಗಲ್ ಮಾಡೋರಿಗೆ UK ಬಂದಾಗ ಒಂದು ಫ್ರೇಸ್ ಎಲ್ಲರೂ ಹೇಳೋರು, ಅಟ್ ದ ಎಂಡ್ ಆಫ್ ದ ಡೇ ಎವ್ರಿ ಒನ್ ಇನ್ ದ UK ಫೈಂಡ್ಸ್ ಅ ಜಾಬ್ ಅಂತ ಹೇಳೋರು. ಸೊ ಆ ಎಂಕರೇಜ್ಮೆಂಟಿಂದ ಇಟ್ಕೊಂಡು ಪ್ಲಸ್ ಬೇರೆ ಫ್ರೆಂಡ್ಸ್ ಎಲ್ಲ ನೋಡಿಕೊಂಡು ದೆನ್ ಯು ಸಮ್ ಓವರ್ಕಮ್ ದ ಫ್ರಸ್ಟ್ರೇಷನ್ ಆ್ಯಂಡ್ ದೆನ್ ಜಸ್ಟ್ ಕ್ಯಾರಿ ಆನ್.